ಚಿನ್ನದ ವಿಚಾರಕ್ಕೆ ಕಿರಿಕಾಗಿದೆ, ರಣರಂಗವಾಗಿದೆ ಮದುವೆಯ ಮನೆ. ಬರೋಬ್ಬರಿ 5 ಜನರಿಗೆ ಚಾಕು ಇರಿತವಾಗಿದೆ. ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ನಿಜಕ್ಕೂ ಕೂಡ ಅತ್ಯಂತ ಸಂಭ್ರಮದ ಮನೆಯಾಗಿರಬೇಕಾಗಿತ್ತು, ಸಂಭ್ರಮದ ವಾತಾವರಣ ಇರಬೇಕಾಗಿತ್ತು. ಸಂಭ್ರಮದ ವಾತಾವರಣ ಬದಲಾಗಿ ಈಗ ರಣಾಂಗಣದ ವಾತಾವರಣವಾಗಿ ಬದಲಾವಣೆಯಾಗಿದೆ. ಈ ಘಟನೆ ನಡೆದಿರುವುದು ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ಪಟ್ಟಣದಲ್ಲಿ ಈ ಘಟನೆ ನಡೆದಿದೆ. ಮುದಾಸಿರ್ ಗುಲ್ನಾಜ್ ಬೇಗಂ, ಮುದಾಸಿರ್ ಮತ್ತು ಗುಲ್ನಾಜ್ ಬೇಗಂ ನಡುವೆ ಇವತ್ತು ಮದುವೆ ನಿಶ್ಚಯ. ಕೊಳ್ಳೇಗಾಲದ ಮುದಾಸಿರ್, ತಮಿಳುನಾಡು ಮೂಲದ ಗುಲ್ನಾಜ್, ಇಬ್ಬರಿಗೂ ಕೂಡ ಮದುವೆ. ವರನಿಗೆ ಚಿನ್ನಾಭರಣವನ್ನು ವಧುವಿನ ಕಡೆಯವರು ನೀಡಿದ್ರು, ಆದರೆ ವಧುವಿಗೆ ಚಿನ್ನಾಭರಣ ನೀಡಿಲ್ಲ ಅಂತ ಹೇಳಿ ವರನ ಕಡೆಯವರು. ಈ ವಿಚಾರಕ್ಕೆ ಮದುವೆ ಮನೆಯಲ್ಲಿ ಶುರುವಾಗಿದೆ ಗಲಾಟೆ. ಎಷ್ಟರ ಮಟ್ಟಿಗೆ ಅಂದರೆ ಕೇವಲ ಮಾತಿನ ಮಧ್ಯೆ ಅಲ್ಲ, ಮಾತಿಗೆ ಬೆಳೆದು ವಧುವಿನ ಸಂಬಂಧಿಗಳಿಂದ ಚಾಕು ಇರಿತವಾಗಿದೆ. ಹೆಣ್ಣಿನ ಕಡೆಯವರೇ ಗಂಡಿನ ಕಡೆಯವರಿಗೆ ಚಾಕು ಇರಿದಿದ್ದಾರೆ. ಗುಲ್ನಾಜ್ ಕಡೆಯವರು ಮುದಾಸಿರ್ ಮನೆ ಕಡೆಯವರಿಗೆ ಚಾಕು ಇರಿದಿದ್ದಾರೆ ಎನ್ನುವ ಮಾಹಿತಿ ಇದೆ. ವರನ ಸಂಬಂಧಿಗಳಾದ ಸಮೀರ್, ಶೋಯಬ್ ಇವರಿಬ್ಬರಿಗೂ ಕೂಡ ಚಾಕು ಇರಿತವಾಗಿದೆ. ರೊಚ್ಚಿಗೆದ್ದ ವರನ ಸಂಬಂಧಿಗಳಿಂದ ವಧುವಿನ ಸಂಬಂಧಿಗೂ ಕೂಡ ಚಾಕು ಇರಿತವಾಗಿದೆ. ಆನಂತರದಲ್ಲಿ ಹುಡುಗನ ಕಡೆಯವರು ಹುಡುಗಿಯ ಕಡೆಯವರ ಮೇಲೆ ಚಾಕು ಇರಿತ ಮಾಡಿದ್ದಾರೆ. ಕೊಳ್ಳೇಗಾಲ ಪಟ್ಟಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ಸಂಭವಿಸಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಂದರ್. ಘಟನೆಗೆ ಚಿನ್ನಾಭರಣದ ಸಮಸ್ಯೆ ಕಾರಣ ಅಂತ ಇರಬಹುದು, ಮಾತಿನ ಮೂಲಕ ಬಗೆಹರಿಸಿಕೊಳ್ಳಬಹುದಾಗಿತ್ತು. ಆದರೆ ಚಿನ್ನಾಭರಣವೇ ಈ ರೀತಿ ಆಸ್ಪತ್ರೆಗೆ ಬಂದು ದಾಖಲಾಗುವ ಮಟ್ಟಕ್ಕೆ ಬರುತ್ತೆ ಅಂತ ಹೇಳಿದ್ರೆ ಇವರು ಮದುವೆ ಮಾಡ್ತಿರೋದು ಗಂಡು ಹೆಣ್ಣಿನ ಸಂಬಂಧನೋ ಅಥವಾ ಚಿನ್ನದ ವ್ಯವಹಾರನೋ ಅಂತ. ದಫರತ್ ಏನಾಗಿದೆ ಅಂತ ಅಂದ್ರೆ, ಈ ಕೊಳ್ಳೇಗಾಲ ಪಟ್ಟಣದ ಮುದಾಸಿರ್ ಮತ್ತೆ ತಮಿಳುನಾಡು ಮೂಲದ ಗುಲ್ನಾಜ್ ಬೇಗಂ ಅನ್ನೋರು ವಿವಾಹ ನಿಶ್ಚಯವಾಗಿರುತ್ತೆ. ಗುಲ್ನಾಜ್ ಬೇಗಂ ಅವರು ಶ್ರೀಮಂತ ಕುಟುಂಬಕ್ಕೆ ಸೇರಿದವರಾಗಿರ್ತಾರೆ. ಆದ್ರೆ ಏನಾಗುತ್ತೆ ಅಂದ್ರೆ, ಈ ಮದುವೆ ಬುಧವಾರ ನಿಶ್ಚಯ ಆಗಿರ್ತದೆ. ಬುಧವಾರ ನಿಶ್ಚಯ ಆಗಿದ್ದರ ಹಿನ್ನೆಲೆಯಲ್ಲಿ ಮಂಗಳವಾರ ಸಂಜೆ ಅವರು ಕಲ್ಯಾಣ ಮಂಟಪಕ್ಕೆ ಆಗಮಿಸ್ತಾರೆ. ಕಲ್ಯಾಣ ಮಂಟಪಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ಚಿನ್ನಾಭರಣದ ವಿಚಾರವಾಗಿ ಮಾತುಕತೆ ನಡೀತದೆ. ಈಗ ಮೊದಲೇ ನಾವು ಹುಡುಗನ ಕಡೆಯವರು ಹೇಳ್ತಾರೆ, ಈ ಮೊದಲೇ ನಾವು ಮಾತಾಡಿದಂತೆ ಹುಡುಗಿ ಕಡೆಯವರು ನಮಗೆ ಮೊದಲು ಚಿನ್ನಾಭರಣ ಕೊಡ್ಬೇಕು ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ಹುಡುಗಿ ಮನೆಯವರು ಹುಡುಗನಿಗೆ ಚಿನ್ನಾಭರಣ ಕೊಡ್ತಾರೆ. ಅದೇ ರೀತಿ ನೀವು ಕೂಡ ನಮಗೆ ಮೊದಲೇ ಮಾತುಕತೆ ನಡೆಸಿದ್ರಿ, ನಮಗೆ ಮದುವೆಗೆ ಬಂದ ತಕ್ಷಣ ನಮ್ಗೆ ಚಿನ್ನಾಭರಣ ಕೊಡ್ಬೇಕು ಅಂತ ಹೇಳ್ತಾರೆ ಹುಡುಗಿ ಕಡೆಯವರು. ಆಗ ಹೇಳ್ತಾರೆ ಹುಡುಗನ ಕಡೆಯವರು, ನಮ್ಗೆ ಈಗ ಸ್ವಲ್ಪ ತೊಂದರೆಯಲ್ಲಿದ್ದೀವಿ, ನಾವು ಮುಂದಿನ ದಿನಗಳಲ್ಲಿ ನಾನು ಹುಡುಗಿಗೆ ಚಿನ್ನಾಭರಣ ಮಾಡಿಸ್ಕೊಡ್ತೀನಿ, ಇದರಿಂದ ಯಾವುದೇ ರೀತಿ ತೊಂದರೆ ಆಗೋದ್ ಬೇಡ, ಮದುವೆಗೆ ಯಾವುದೇ ರೀತಿ ತೊಂದರೆ ಆಗೋದ್ ಬೇಡ ಅಂತ ಹೇಳಿ ಸಮಜಾಯಿಸಿ ಕೊಡುವಂತ ಉತ್ತರ ನೀಡ್ತಾರೆ. ಆದ್ರೆ ಇದಕ್ಕೆ ಒಪ್ಪದಂತ ಹುಡುಗಿ ಮನೆಯವರು, ಇಲ್ಲ ನಮ್ಗೆ ಈಗ ಬೇಕೇ ಬೇಕು, ನೀವು ಚಿನ್ನ ಕೊಡಲಿಲ್ಲ ನಾವು ಮದುವೆನೆ ನಾವು ಮಾಡ್ಕೊಳ್ಳಲ್ಲ ಅನ್ನೋ ಒಂದು ಹಠಕ್ಕೆ ಬೀಳ್ತಾರೆ. ಈ ಹಠಕ್ಕೆ ಬಿದ್ದ ಸಂದರ್ಭದಲ್ಲಿ ಹುಡುಗ ಮತ್ತೆ ಹುಡುಗಿ ಕಡೆಯವ್ರ ನಡುವೆ ಗಲಾಟೆ ಶುರುವಾಗುತ್ತೆ. ಗಲಾಟೆ ಶುರುವಾದ ಸಂದರ್ಭದಲ್ಲಿ ಚೇರ್ನ ಹೊಡೆಯೋದು ಇದೆಲ್ಲ ಮಾಡೋಂತ ದೃಶ್ಯ ಉದ್ಭವ ಆಗುತ್ತೆ. ಈ ದೃಶ್ಯ ಉದ್ಭವ ಆಗೋ ಸಂದರ್ಭದಲ್ಲಿ ಮದುವೆ ನಮ್ಗೆ ಈಗ ಬೇಡ ಅಂತ ಹೇಳಿ ಮಧ್ಯರಾತ್ರಿ ಮದುವೆನೆ ಕ್ಯಾನ್ಸಲ್ ಮಾಡಿ ಹೊರಗೊಂಡು ಹೋಗ್ತಾರೆ ಹುಡುಗಿ ಮನೆ ಕಡೆಯವರು. ಬೆಳಿಗ್ಗೆ 6 ಗಂಟೆ ಸಮಯದಲ್ಲಿ ಬಂದು ಹುಡುಗಿ ಮನೆ ಕಡೆಯವರು ಮತ್ತೆ ಜಗಳನ ಆರಂಭಿಸ್ತಾರೆ. ಈಗ ನಮ್ಗೆ ಚಿನ್ನಾಭರಣ ಕೊಟ್ರೆ ನಾವು ಮದುವೆ ಮಾಡ್ತೀವಿ, ಇಲ್ಲಾಂದ್ರೆ ನಾವು ಯಾವುದೇ ಕಾರಣಕ್ಕೂ ಮದುವೆಗೆ ನಾವು ಒಪ್ಪೋದೇ ಇಲ್ಲ ಅಂತ ಹೇಳ್ತಾರೆ. ಈ ಸಂದರ್ಭದಲ್ಲಿ ರೊಚ್ಚಿಗೆದ್ದ ಹುಡುಗನ ಮನೆ ಕಡೆಯವರು ಹುಡುಗಿ ಮನೆ ಕಡೆಯವ್ರಿಗೂ ಒಬ್ಬರಿಗೆ ಚೂರಿನ ಇರಿತಾರೆ. ಆ ಚೂರಿ ಇರುವಂತ ಸಂದರ್ಭದಲ್ಲಿ ಹುಡುಗಿ ಮನೆ ಕಡೆಯವರು ಸಹ ನಾವೇನು ಕಡಿಮೆ ಇಲ್ಲ ಅನ್ನೋ ಇದರಲ್ಲಿ ಹುಡುಗನ ಮನೆ ಕಡೆಯವರಿಗೆ 3 ಜನಕ್ಕೆ ಚೇರಲ್ಲಿ ಹೊಡೆದು ಸಿಕ್ಕದ ಮಾರಕಾಸ್ತ್ರಗಳಿಂದ ಹೊಡಿತಾರೆ, ಮತ್ತೆ ಚಾಕುವಿಂದನೂ ಇರಿತಾರೆ. ಈ ಇರಿದ ಸಂದರ್ಭದಲ್ಲಿ 3 ಜನ ಹುಡುಗನ ಕಡೆಯವರು, ಹುಡುಗನ ಸಂಬಂಧಿಕರು, ಹುಡುಗನ ಸಹೋದರ ಮತ್ತೆ ಹುಡುಗನ ಸಂಬಂಧಿಕರು ಸೇರಿ 3 ಜನ ಅವರು ಗಾಯಗೊಳ್ತಾರೆ. ಗಾಯಗೊಂಡ ಈ 3 ಜನರನ್ನ ಕೊಳ್ಳೇಗಾಲ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡ್ತಾರೆ. ಅಲ್ಲಿ ಹೆಚ್ಚಿನ ಚಿಕಿತ್ಸೆಗೆ ಅಲ್ಲಿಂದ ಚಾಮರಾಜನಗರ ಸಿಮ್ಸ್ ಆಸ್ಪತ್ರೆಗೆ ಇಲ್ಲಿ ಕಳಿಸ್ಕೊಡ್ತಾರೆ. ಇಲ್ಲಿ ಈಗ ಚಾಮರಾಜನಗರ ಸಿಮ್ಸ್ ಆಸ್ಪತ್ರೆಯಲ್ಲಿ ಆ 3 ಜನ ಗಾಯಗೊಂಡ 3 ಜನ ಚಿಕಿತ್ಸೆ ಪಡಿತಾ ಇದ್ದಾರೆ. ದಸರಾ, ಥ್ಯಾಂಕ್ ಯು ಸುಂದರ್ ನಿಮ್ಮೆಲ್ಲ ಮಾಹಿತಿಗೆ. ಇವತ್ತು ಮದುವೆ ಇತ್ತು, ನಮ್ಮ ಹುಡುಗನ ಮದುವೆ ಇತ್ತು. ನೈಟು ಶಾಸ್ತ್ರಕ್ಕೆ ಅಂತ ಚೌಟ್ರಿಗೆ ಹೋಗಿದ್ದಾರೆ. ಹೆಂಗಸರೆಲ್ಲ ನೈಟ್ ಶಾಸ್ತ್ರ ನಡೆಯುತ್ತೆ. ಆ ಚೌಟ್ರಿಗೆ ಹೋಗಿದ್ದಾಗ ಏನು ಮಾಡಿದ್ದಾರೆ, ಏಕಾಏಕಿ ಇವ್ರು ಏನು ಹೇಳಿದ್ದಾರೆ, ನಮಗೆ ಡಿಮ್ಯಾಂಡ್ ಇದು ಹೇಳಿದ್ರಲ್ಲ ಚಿನ್ನ 70 ಗ್ರಾಮ್ ಚಿನ್ನ ತೊಗೊಂಬರ್ತೀನಿ ಅಂತ, ನೀವೇನಕ್ಕೆ ಚಿನ್ನ ತಂದಿಲ್ಲ ಅಂತ ಹಲ್ಲೆ ಮಾಡಕ್ಕೆ ಬಂದರು.
ಆದ್ರೆ ಮಾತುಕತೆ ಏನ್ ನಡೆದಿತ್ತು ಅಂದ್ರೆ ನಿಮ್ ಕಡೆಯಿಂದ ನೀವೇನ್ ತಗೊಂಡ್ಬರ್ತೀರ ತಗೊಂಬನ್ನಿ, ನಮ್ ಕಡೆಯಿಂದ ನಾವೇನ್ ಆಗತ್ತೆ ಅದು ತಗೊಂಡ್ಬರ್ತೀವಿ. ಡಿಮ್ಯಾಂಡ್ ಇರ್ಲಿಲ್ಲ, ಅವ್ರ ಕಡೆಯಿಂದನೂ ಡಿಮ್ಯಾಂಡ್ ಇರ್ಲಿಲ್ಲ, ಇವ್ರ ಕಡೆಯಿಂದನೂ ಡಿಮ್ಯಾಂಡ್ ಇರ್ಲಿಲ್ಲ. ಆದ್ರೆ ಏಕಾಏಕಿ ಇವ್ರು ಏನಂದ್ಬಿಟ್ರು, ಇಲ್ಲ ಆಗಲ್ಲ, ನೀವು ಚಿನ್ನ ಕೊಟ್ಟರೆ ನಾವು ಮದ್ವೆ ಮಾಡೋದು, ಇಲ್ಲಾಂದ್ರೆ ಮದ್ವೆ ಮಾಡಕ್ ಬಿಡಲ್ಲ. ಅದು ಎಲ್ಲಿ ಚೌಟ್ರಿಗೆ ಬಂದ್ಮೇಲೆ ಶಾಸ್ತ್ರಕ್ಕೆ ಅಂತ ಎಲ್ಲರೂ ಬರ್ತಾರಲ್ಲ ಇತ್ತು, ಅವಾಗ ಸ್ಟಾರ್ಟ್ ಮಾಡಿದ್ದಾರೆ. ಆಗ ಹೆಂಗಸ್ರೆಲ್ಲ ಇವರು ತಮಿಳ್ನಾಡಿಂದ ಎಲ್ಲ ಬಂದಿದ್ರಲ್ಲ, ತಮಿಳ್ನಾಡವರು ಇವರು ಮಾಟ ಮಂತ್ರ ಮಾಡೋರು, ಹುಡುಗಿಯವರ ಅಪ್ಪ ಬಂದ್ಬಿಟ್ಟು ಮಾಟ ಮಂತ್ರ ಮಾಡಿದ್ರು. ಅವ್ರ ಕಡೆಯವರೆಲ್ಲ ತಮಿಳ್ನಾಡವರು, ಅವರೆಲ್ಲ ಬಂದಿದ್ರು ಮದ್ವೆಗೆ. ಏಕಾಏಕಿ ನಮ್ಮ ಹೆಂಗಸ್ರ ಮೇಲೆ ಎಲ್ಲ ಹಲ್ಲೆ ಮಾಡಕ್ ಹೋದ್ರು. ಅವ್ರು ಭಯ ಪಟ್ಟು ಏನ್ ಮಾಡಿದ್ದಾರೆ, ರಿಟರ್ನ್ ಮನೆಗಳಿಗೆ ಬಂದ್ಬಿಟ್ಟಿದ್ದಾರೆ. ಮುಂಜಾನೆ 5 ಗಂಟೆಗೆ ನಮ್ಮ ಮನೆ ಹತ್ರ ಬಂದ್ಬಿಟ್ಟು ಈ ತರ ಆಗಿದೆ, ಬನ್ನಿ ಒಂದ್ ಸ್ವಲ್ಪ ಮಾತುಕತೆ ಮಾಡಿ, ಬಂಗಾರ ಇವ್ರು ಡಿಮ್ಯಾಂಡ್ ಮಾಡ್ತಾರೆ, ನೀವೆಲ್ಲ ಮಾತಾಡಿದಾಗ ಬಂಗಾರ ಏನು ಹೇಳಿಲ್ಲ, ನೀವೇನಾಗ ತಗೊಂಬನ್ನಿ, ನಾವೇನ್ ಮಾಡಿ ತಗೊಂಬರ್ತೀವಿ ಅದು ಆಗ್ಲಿ ಅಂತ ಹೇಳಿದ್ರು. ಇವಾಗ ಸಡನ್ ಆಗಿ ಇಷ್ಟು ಡಿಮ್ಯಾಂಡ್ ಮಾಡ್ತಾ ಇದಾರೆ, ಹೆಂಗ್ ನಾವು ತರೋದು? ಅದು ಒಂದ್ 5 ಅವರ್ ಮದ್ವೆ ಇದೆ, ಇವಾಗ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ.